ಭಾಳ ವರ್ಷ ಆದಮೇಲೆ ಥಿಯೇಟ್ರಲ್ಲಿ ಒಂದು ಒಳ್ಳೆ ಲವ್ ಸ್ಟೋರಿ ಫಿಲ್ಮ್ ನೋಡಿದೆ. ಈ ಮೂವಿ ನೋಡ್ತಾ ಇದ್ರೆ ನೀವು ಮುಂಗಾರು ಮಳೆ ಫಿಲ್ಮು ಜ್ಞಾಪಕ ಬರುತ್ತೆ. ನನ್ನ ಪ್ರೀತಿ ಸಾಯಲ್ಲ ರೀ. ಇದು ತೆಲುಗು ಮೂವಿ. ಈ ಮೂವಿ ನೇಮ್ ಬಂದು ಚೆನ್ನೈ ಲವ್ ಸ್ಟೋರಿ. ನನಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಚೆನ್ನೈ ಲವ್ ಸ್ಟೋರಿ ಅಂದರೆ ತಮಿಳ್ ಫಿಲ್ಮ್ ಇರ್ಬೋದು ಅಂದ್ಕೊಂಡೆ. ಆದರೆ ಇದು 100% ಒರಿಜಿನಲ್ಲು ತೆಲುಗು ಫಿಲ್ಮು. ಈ ಟೈಟಲ್ ನೋಡಿ ಇನ್ನೂ ಕ್ಯೂರಿಯಾಸಿಟಿ ಆಯಿತು. ಚೆನ್ನೈ ಲವ್ ಸ್ಟೋರಿ ಯಾಕೆ ಇಟ್ಟಿದ್ದಾರೆ ಅಂದು ಫಿಲಮ್ ನೋಡಾದ್ಮೇಲೆ ಈ ಟೈಟಲ್ಗೆ ಈ ಫಿಲಮು 100% ಜಸ್ಟಿಫಿಕೇಶನ್ ಕೊಡುತ್ತೆ. మీ బ్రాడ్ మైండ్ సెట్ ముద్దు దగ్గర ఆగిందా లేక ఇంకేమైనా చేశారా? ಈ ಫಿಲಮು ಶಾರ್ಟ್ ಒನ್ಲೈನ್ ಸ್ಟೋರಿ ಭಾಳ ಸಿಂಪಲ್ ಆಗಿದೆ. ಹೀರೋ ಡೈರೆಕ್ಟರ್ ಆಗೋಕ್ಕೆ ಚೆನ್ನಾಗಿ ಬರ್ತಾನೆ. ನಿವೇದಿತಾನೋ ಕ್ಯಾರೆಕ್ಟರ್ಗೆ ಮೀಟ್ ಆಗ್ತಾನೆ. ಆದರೆ ನಿವೇದಿತಾನ ಕ್ಯಾರೆಕ್ಟರ್ಗೆ ಪಾಸ್ಟಲ್ಲಿ ಒಂದು ಟ್ರಾಜಿಡಿ ಆಗಿರುತ್ತೆ. ಅದಕ್ಕೆ ಅವಳು ಆಲ್ಕೋಹಾಲಿಗೆ ಅಡಿಕ್ಟ್ ಆಗಿರ್ತಾಳೆ. ಯಾವತ್ತೂ ಸಿಟ್ಟಲ್ಲಿ ಇರ್ತಾಳೆ. ಆದರೂ ಆ ಕ್ಯಾರೆಕ್ಟರು ಹೀರೋಗೆ ಇಷ್ಟ ಆಗುತ್ತೆ. ಹೀರೋ ಭಾಳಷ್ಟು ಟ್ರೈ ಮಾಡಿ ಅವಳನ್ನು ಡಿಪ್ರೆಷನಿಂದ ಹೊರಗಡೆ ತೊಗೊಂಬರ್ತಾನೆ. ಇಬ್ಬರ ಮಧ್ಯೆ ಲವ್ ಸ್ಟಾರ್ಟ್ ಆಗುತ್ತೆ. ಲವ್ ಸ್ಟಾರ್ಟ್ ಆದಮೇಲೆ ಈಗೋ, ಜೆಲಸಿ, ರಿಲೇಷನ್ ಮೇಲೆ ಡೌಟ್ ಪಡೋದು ಅವೆಲ್ಲನೂ ಸ್ಟಾರ್ಟ್ ಆಗಿಬಿಡುತ್ತೆ. ಜೊತೆಗೆ ಈ ಫಿಲ್ಮು ನಿಮಗೆ ಫಸ್ಟ್ ಹಾಫು ನಗಿಸ್ತಾ ಹೋದರೆ ಸೆಕೆಂಡ್ ಹಾಫು ಶಾಕ್ ಕೊಡ್ತಾ ಹೋಗುತ್ತೆ. ಕ್ಲೈಮ್ಯಾಕ್ಸ್ ಮಾತ್ರ ನೀವೆಷ್ಟೇ ಕಂಟ್ರೋಲಲ್ಲಿದ್ದರೂ 100% ಎಮೋಷ್ನಲ್ ಆಗ್ತೀರಾ ಈ ಫಿಲ್ಮ್ ಕ್ಲೈಮ್ಯಾಕ್ಸ್ ನೋಡಿ. ఆంటీ ఈవిడేంటన్నా తెల్లారే మొదలు పెట్టేసింది. ಈ ಫಿಲ್ಮು ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಆ್ಯಕ್ಟ್ರು ಕಿರಣ್ ಸ್ಟೀವನ್ ಶಂಕರ್ ಅಂದು ಒಂದು ಸ್ಟ್ರಗ್ಲಿಂಗ್ ಡೈರೆಕ್ಟರ್ ಇರ್ತಾರಲ್ವಾ, ಯಾವ ಥರ ಇರುತ್ತೆ ಅವ್ರದ್ದು ಲೈಫು ಅನ್ನೋದು ರಿಯಾಲಿಟಿಗೆ ಟಚ್ ಆಗೋ ಥರ ಆ್ಯಕ್ಟಿಂಗ್ ಮಾಡಿದ್ದಾನೆ. ಫಸ್ಟ್ ಹಾಫಲ್ಲಿ ಈ ಕ್ಯಾರೆಕ್ಟರು ನಿಮ್ಮನ್ನು ನಗಿಸ್ತಾ ಹೋಗುತ್ತೆ. ಸೆಕೆಂಡ್ ಹಾಫಲ್ಲಿ ಈ ಕ್ಯಾರೆಕ್ಟರನ್ನು ನೀವು ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆ ಥರ ಆ್ಯಕ್ಟಿಂಗ್ ಮಾಡಿದ್ದಾನೆ. ಸೂಪರ್ ಆ್ಯಕ್ಟಿಂಗ್ ಕಿರಣ್ದು ಈ ಫಿಲ್ಮಲ್ಲಿ. ಶ್ರೀ ಗೌರಿ ಪ್ರಿಯಾ ಈ ಫಿಲ್ಮಲ್ಲಿ ಆ್ಯಕ್ಟಿಂಗ್ ಮಾಡಿದಾಳಲ್ಲ, ಇದರಿಂದ ಭಾಳಷ್ಟು ಅಪ್ರಿಷಿಯೇಷನ್ ಸಿಗುತ್ತೆ ನೋಡಿ. 100% ತೆಲುಗು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಈ ಫಿಲ್ಮ್ಗೋಸ್ಕರ ಅವಾರ್ಡ್ ಸಿಕ್ಕೇ ಸಿಗುತ್ತೆ ಇವಳಿಗೆ. ಗೌರಿ ಪ್ರಿಯಾ ಈ ಫಿಲ್ಮಲ್ಲಿ 3 ಥರ ಆ್ಯಕ್ಟಿಂಗ್ ಮಾಡಿದ್ದಾಳೆ. ಇದರಲ್ಲಿ ಬೇರೆ ಬೇರೆ ಶೇಡ್ ಇದ್ದಾವೆ ಫಿಲಮಲ್ಲಿ. ಆ ಶೇಡ್ ಪ್ರಕಾರನೇ ಎಕ್ಸ್ಪ್ರೆಷನ್ ಇದ್ದಾವೆ. ಸ್ಪೆಷಲಿ ಎಮೋಷನ್ಸ್ ಸೀನ್ಗಳನ್ನು ಕಣ್ಣಲ್ಲೇ ಆ್ಯಕ್ಟಿಂಗ್ ಮಾಡಿದ್ದಾಳೆ. ಇವಳು ಫ್ಯೂಚರು ತೆಲುಗು ಇಂಡಸ್ಟ್ರಿಯಲ್ಲಿ ಬ್ರೈಟ್ ಇದೆ ನೋಡಿ. ಈ ಫಿಲಮ್ ಆದಮೇಲೆ ಇವಳಿಗೆ ಬಿಗ್ ಸ್ಟಾರ್ ಫಿಲ್ಮ್ ಆಫರ್ಸು 100% ಬರುತ್ತೆ. ಈ ಫಿಲ್ಮ್ ಸಪೋರ್ಟಿಂಗ್ ಆರ್ಟಿಸ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. అనుకోలేదు. ఇది మీకు ఇస్తున్నానంటే ఆలోచించండి. మీరు నాకు ఎంత ఇంపార్టెంట్. ಈ ಫಿಲ್ಮ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಬೇಕಂದ್ರೆ ಈ ಫಿಲ್ಮ್ ರಿಯಲ್ ಹೀರೋ ಮ್ಯೂಸಿಕ್ ಡೈರೆಕ್ಟರು ಮನೀಶ್ ಶರ್ಮಾ. ಯಾಕಂದರೆ ಈ ಫಿಲಮಲ್ಲಿ ಎಮೋಷನಲ್ ಸೀನ್ಗಳನ್ನು ಎನ್ಹಾನ್ಸ್ ಮಾಡುತ್ತಲ್ವಾ, ಅದು ಬಿಗ್ ಪಾರ್ಟು ಮ್ಯೂಸಿಕ್ದಿದೆ. ಸಿನಿಮಾಟೋಗ್ರಾಫರು ಡ್ಯಾನಿಯಲ್ ವಿಶ್ವಾಸ್ ಕೆಲಸನೂ ಓಕೆ ಇದೆ. ರಿಯಲ್ ಚೆನ್ನೈ ತೋರ್ಸೋಕ್ಕೆ ಟ್ರೈ ಮಾಡಿದ್ದಾರೆ. ಆದರೆ ನಾವು ಭಾಳಷ್ಟು ತಮಿಳ್ ಫಿಲ್ಮ್ ನೋಡಿದ್ದೀವಲ್ವಾ, ಅಷ್ಟೊಂದು ಇಂಪ್ಯಾಕ್ಟ್ ಅನಿಸೋದಿಲ್ಲ. ಆದರೂ ಕೆಲಸ ಚೆನ್ನಾಗಿದೆ. ಡೈರೆಕ್ಟರ್ ರವಿ ನಂಬೂರಿ ನನಗೆ ಫಸ್ಟ್ ಟೈಮ್ ಡೈರೆಕ್ಟರ್ ಅನಿಸುತ್ತೆ. ಆದರೂ ನಿಮಗೆ ಎಲ್ಲೂ ಫೀಲ್ ಬರಲ್ಲ, ಅಷ್ಟು ಪರ್ಫೆಕ್ಟ್ ಕೆಲಸ ಇದೆ ಡೈರೆಕ್ಷನ್ನಲ್ಲಿ. ಈ ಫಿಲ್ಮ್ದು ನೆಗೆಟಿವ್ ಪಾಯಿಂಟ್ ಹೇಳಬೇಕಂದ್ರೆ ಈ ಫಿಲ್ಮ್ ಲೆಂತು ಆಲ್ಮೋಸ್ಟ್ 3 hours ಇದೆ. ಇಷ್ಟು ಲೆಂತು ಬೇಕಾಗಿದ್ದಿಲ್ಲ ಈ ಫಿಲ್ಮ್ಗೆ. ಈ ಫಿಲ್ಮ್ 30 minutes ಕಟ್ ಮಾಡಿ 2.5 hourಲ್ಲೇ ಈ ಸ್ಟೋರಿಯನ್ನು ಫುಲ್ ಕಂಪ್ಲೀಟಾಗಿ ಮುಗಿಸಿದ್ರಂದ್ರೆ ಫಿಲ್ಮ್ ಇನ್ನೂ ಶಾರ್ಪ್ ಆಗಿರೋದು, ಎಂಗೇಜಿಂಗ್ ಆಗಿರೋದು. ಸೆಕೆಂಡ್ ಹಾಫಲ್ಲಿ ಎಮೋಷ್ನಲ್ ಸೀನ್ಗಳನ್ನು ಲೆಂತಿಯಾಗಿ ಶೂಟ್ ಮಾಡಿದ್ದಾರೆ. ಇದರಿಂದ ಫಿಲ್ಮು ಸ್ವಲ್ಪ ಲ್ಯಾಗ್ ಅನಿಸ್ಬೋದು. ಓವರಾಲು ಚೆನ್ನೈ ಲವ್ ಸ್ಟೋರಿ ಮೂವಿ ರೇಟಿಂಗ್ ಬಂದು 5 out of 3.5 ಸ್ಟಾರ್. ಮಸ್ಟ್ ವಾಚ್ ಫಿಲ್ಮು.